ಎಲ್ರಿಗೂ ನಮಸ್ಕಾರ. ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಬನ್ನಿ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಅಖಂಡ ದೀಪದ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಯಾಕೆಂದರೆ ತುಂಬ ಪ್ರಶ್ನೆಗಳು ಬಂದಿದೆ. ಅಖಂಡ ದೀಪ ಸಡನ್ನಾಗಿ ಶಾಂತವಾಗೋಯ್ತು, ನಾನು ದೀಪದ ಬತ್ತಿ ಮುಂದೆ ಗಿಳಿತಾ ಇದ್ದೆ, ಆಗ ಶಾಂತವಾಗಿಬಿಡ್ತು, ಹೂ ಬಿದ್ದು ಶಾಂತವಾಗಿಬಿಡ್ತು, ಈ ಥರದ್ದೆಲ್ಲ ಪ್ರಶ್ನೆಗಳು ಕೇಳಿದ್ದೀರಾ. ಇದರಿಂದ ಏನಾದರೂ ದೋಷ ಬರುತ್ತಾ, ಇದಕ್ಕೆ ಪರಿಹಾರ ಏನು ಅಂತ. ಹಾಗಾಗಿ ಕಮೆಂಟಲ್ಲಿ ಹೆಚ್ಚಿಗೆ ವಿವರವಾಗಿ ತಿಳಿಸೋದಕ್ಕಾಗಲ್ಲ ಅಂಥೇಳಿ ವಿಡಿಯೋ ಮುಖಾಂತರ ನಿಮಗೆ ವಿವರವಾಗಿ ತಿಳಿಸ್ತಾ ಇದ್ದೀನಿ. ವಿಡಿಯೋನ ಕೊನೆ ತನಕ ನೋಡಿ. ಈ ರೀತಿ ದೀಪ ಅರ್ಧಕ್ಕೆ ಶಾಂತವಾಗೋದ್ರೆ ಏನರ್ಥ, ಹಾಗೆ ಇದಕ್ಕೆ ಯಾವ ರೀತಿ ಪರಿಹಾರ ಮಾಡ್ಕೋಬೇಕು ಅನ್ನೋದನ್ನು ತಿಳಿಸ್ತಾ ಇದ್ದೀನಿ. ಯಾವಾಗಲೂ ಅಷ್ಟೇ, ಪೂಜೆ ಮಾಡುವಂಥ ಸಮಯದಲ್ಲಿ ದೀಪ ಏನಾದರೂ ಶಾಂತವಾಗಿಬಿಟ್ರೆ ಮನಸ್ಸಿಗೆ ತುಂಬಾ ಕಳವಳ ಆಗುತ್ತೆ. ಏನಾದರೂ ಅಪಶಕನ ಆಗ್ಬೋದಾ ಅನ್ನೋ ಭಯ ಕೂಡ ಇದ್ದೇ ಇರುತ್ತೆ. ಇದು ಕೂಡ ಸರಿ ಅಂತಲೇ ಹೇಳ್ಬೋದು. ಯಾವುದಾದ್ರೂ ಮುಂದೆ ಬರುವಂಥ ಒಂದು ಅಪಾಯದ ಸೂಚನೆಯನ್ನು ಈ ರೀತಿಯಾಗಿ ದೇವರು ನಮಗೆ ಕೊಡ್ತಾರೆ ಅಂತ ತಿಳ್ಕೊಬೇಕು. ಹಾಗೆ ನವರಾತ್ರಿಯಲ್ಲಿ ಹಚ್ಚುವಂಥ ಅಖಂಡ ದೀಪ ಕೂಡ ಹೌದು. ಸಾಕ್ಷಾತ್ ದೇವಿ ಸ್ವರೂಪವಾಗಿ ಈ ದೀಪನ ಹಚ್ಚಿರ್ತೀವಿ ಅಲ್ವಾ. ಇಂಥ ನವರಾತ್ರಿ ಸಮಯದಲ್ಲಿ ಅಖಂಡ ದೀಪವನ್ನು ಮನೆಯಲ್ಲಿ ಹಚ್ಚೋದ್ರಿಂದ, ಅಖಂಡ ದೀಪವನ್ನು ಬೆಳಗೋದ್ರಿಂದ ಆ ಮನೆಯಲ್ಲಿ ದೈವಶಕ್ತಿ ಅನ್ನೋದು ಹೆಚ್ಚಾಗುತ್ತೆ ಅನ್ನುವಂಥ ನಂಬಿಕೆ. ಹಾಗಂತ ಅಖಂಡ ದೀಪವನ್ನು ಹಚ್ಚೋದು ಅಷ್ಟು ಸುಲಭದ ಮಾತಲ್ಲ. ತುಂಬಾ ಮಡಿಯಿಂದ ಇರಬೇಕು ಮತ್ತು ಅಷ್ಟೇ ಜಾಗರೂಕತೆಯಿಂದ ನೋಡ್ಕೋಬೇಕು. ಹಾಗಾಗಿ ಹೇಳ್ತಾ ಇದ್ದೀನಿ. ಹಾಗಾಗಿನೇ ನಾನು ಹಿಂದಿನ ವಿಡಿಯೋಗಳಲ್ಲಿ ಅಖಂಡ ದೀಪ ಹಚ್ಚಬೇಕು ಅಂತ ಯಾರೆಲ್ಲ ಅಂದ್ಕೊಂಡಿದ್ದೀರೋ, ಮನೆಯಲ್ಲೇ ಹಚ್ಚಬೇಕು ಅಂತೇನಿಲ್ಲ, ದೇವಸ್ಥಾನದಲ್ಲೂ ಕೂಡ ಅಖಂಡ ದೀಪ, ನಂದಾದೀಪ ಎಲ್ಲನೂ ಕೂಡ ಹಚ್ಚಿರ್ತಾರೆ. ಅಲ್ಲಿ ಹೋಗಿ ಎಣ್ಣೆನ ಹಾಕಿಬಿಟ್ಟು ಬರೋದ್ರಿಂದನೂ ಕೂಡ ಒಳ್ಳೆ ಫಲಗಳು ಸಿಗುತ್ತೆ ಅಂತ ಕೂಡ ನಾನು ಹೇಳಿದ್ದೆ. ತುಂಬ ಜನಕ್ಕೆ ಆಸೆ ಇದ್ದೇ ಇರುತ್ತೆ, ಮನೆಗೆ ಒಳ್ಳೆಯದಾಗಬೇಕು, ಮನೆಯವ್ರಿಗೆ ಒಳ್ಳೆಯದಾಗಬೇಕು ಅಂತ. ಹಾಗಾಗಿ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ನಮ್ಮ ಮನೆಯಲ್ಲೂ ಅಖಂಡ ದೀಪನ ಹಚ್ಚಬೇಕು ಅಂತೇಳಿ ತುಂಬ ಶ್ರಮಪಟ್ಟು ಶ್ರದ್ಧೆಯಿಂದ ಮಾಡಿರ್ತೀರ. ಇಷ್ಟೆಲ್ಲ ಮಾಡಿದ್ರೂ, ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ತಾ ಇದ್ರೂ ಯಾವುದೋ ಒಂದು ಸಮಯದಲ್ಲಿ ದೀಪ ಶಾಂತವಾಗಿಬಿಡತ್ತೆ. ಇದಕ್ಕೆ ಏನು ಅರ್ಥ, ಏನು ಮಾಡೋದು, ಏನು ಪರಿಹಾರ ಅಂತ ಕೇಳ್ತಾನೆ ಇದ್ರಿ ಅಲ್ವಾ. ದೀಪಗಳು ಈ ರೀತಿ ಶಾಂತವಾಗೋದಕ್ಕೆ ನಾನಾ ಕಾರಣಗಳಿರ್ತವೆ. ಏನಾದರೂ ತಪ್ಪು ಮಾಡಿರ್ತೀವೇನೋ, ಇದರಿಂದನೇ ಹೀಗಾಯ್ತಾ ಅಂತ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಕೆಲವು ಸಲ ಗಾಳಿ ಜೋರಾಗಿ ಬೀಸೋದ್ರಿಂದನೂ ಕೂಡ ದೀಪ ಶಾಂತವಾಗ್ಬೋದು. ಇನ್ನು ಕೆಲವು ಸಲ ತುಪ್ಪ ಅಥವಾ ಎಣ್ಣೆ ಹೆಚ್ಚಾಗಿದ್ದರೂ ಕೂಡ ದೀಪ ಶಾಂತವಾಗಿಬಿಡುತ್ತೆ. ಕಡಿಮೆ ಆಗೋ ಮಾತೇ ಇರಲ್ಲ ಬಿಡಿ. ಯಾಕಂದರೆ ಸ್ವಲ್ಪ ಕಡಿಮೆ ಆಗ್ತಿದ್ದ ಹಾಗೆ ಮತ್ತೆ ಎಣ್ಣೆ ಅಥವಾ ತುಪ್ಪ ಹಾಕ್ತಾನೆ ಇರ್ತೀರ. ಹಾಗಾಗಿ ಎಣ್ಣೆ ಅಥವಾ ತುಪ್ಪ ಜಾಸ್ತಿ ಆಗಿದ್ದರೂ ಕೂಡ ದೀಪಗಳು ಶಾಂತವಾಗಿಬಿಡುತ್ತೆ. ಈಗ ಅಖಂಡ ದೀಪ ಹಚ್ಚಬೇಕು ಅಂದಾಗ ನೀವು ದೊಡ್ಡ ದೀಪಗಳನ್ನೇ ಇಟ್ಟಿರ್ತೀರ. ಎಣ್ಣೆ ಅಥವಾ ತುಪ್ಪ ಒಂದೇ ರಾತ್ರಿಯಲ್ಲಿ ಖಾಲಿ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ. ನೋಡಿ, ಈಗ ಈ ದೀಪ ನೀವು ಗಮನಿಸ್ತಾ ಇರ್ಬೋದು. ದೀಪದಲ್ಲಿ ಒಂದು 1/4 ಇಂಚಷ್ಟಾದ್ರೂ ಕಡಿಮೆ ಇರಬೇಕು. 1/4 ಇಂಚಷ್ಟು ಕಡಿಮೆ ಆಗುವಷ್ಟು ಎಣ್ಣೆ ತುಪ್ಪನ ಹಾಕಬೇಕು. ಯಾಕಂದರೆ ಬತ್ತಿ ತುದಿ ತನಕ ನೀವು ಎಣ್ಣೆ ಅಥವಾ ತುಪ್ಪನ ಹಾಕಿಬಿಟ್ರೆ ಖಂಡಿತ ದೀಪ ಸರಿಯಾಗಿ ಉರಿಯೋದಿಲ್ಲ. ಆಗ ಈ ರೀತಿ ಎಲ್ಲ ಆಗ್ತಾ ಇರುತ್ತೆ. ಇನ್ನೊಂದೇನೆಂದರೆ, ಎಣ್ಣೆ ಅಥವಾ ನೀವು ತುಪ್ಪ ಹಾಕುವಾಗ ಸೈಡಲ್ಲಿ ಹಾಕಬೇಕು. ಬತ್ತಿ ಮೇಲೆ ನೀವೇನಾದರೂ ಹಾಕೋದಕ್ಕೋದ್ರೆ ಆಗಲೂ ಕೂಡ ಬತ್ತಿ ಹಿಂದಕ್ಕೆ ಜರುಗುತ್ತೆ, ಆಗಲೂ ಕೂಡ ದೀಪಗಳು ಶಾಂತವಾಗುವಂಥ ಸಾಧ್ಯತೆ ಇದ್ದೇ ಇರುತ್ತೆ. ಇನ್ನು ವ್ಯೂವರ್ಸ್ ಒಬ್ಬರು ಹೇಳಿದರು, ದೀಪದ ತುದಿಯಲ್ಲಿ ಕಪ್ಪಿರುತ್ತಲ್ಲ, ಆ ಕಿಟ್ಟ ತೆಗೆಯುವಾಗ ದೀಪ ಶಾಂತವಾಗಿಬಿಡ್ತು ಅಂತ. ಹೌದು, ಇದನ್ನೆಲ್ಲ ಸ್ವಲ್ಪ ಹುಷಾರಾಗಿ ಮಾಡಬೇಕು. ನೀವು ಅದನ್ನು ತೆಗಿಬೇಕು ಅಂತೇನಿಲ್ಲ, ಅದೇ ಉದುರಿ ಹೋಗ್ತಾ ಇರುತ್ತೆ. ಬತ್ತಿನ ಮಾತ್ರ ಸ್ವಲ್ಪ ಮುಂದಕ್ಕೆ ಸರಿಸಿದ್ರೆ ಸಾಕಾಗಿತ್ತು. ಹೋಗ್ಲಿ ಬಿಡಿ, ಇದ್ರ ಬಗ್ಗೆ ಎಲ್ಲ ಜಾಸ್ತಿ ಹೆದರ್ಕೊಳ್ಳೋಕೆ ಹೋಗಬೇಡಿ. ಪ್ರತಿಯೊಂದು ಸಮಸ್ಯೆಗೂ ಕೂಡ ಪರಿಹಾರ ಅನ್ನೋದು ಇದ್ದೇ ಇರುತ್ತೆ. ಯಾವ ತಪ್ಪು ಕೂಡ ಉದ್ದೇಶಪೂರ್ವಕವಾಗಿ ಆಗಿರೋದಿಲ್ಲ. ದೇವರು ಕೂಡ ಇದನ್ನೆಲ್ಲ ಗಮನಿಸ್ತಾ ಇರ್ತಾರೆ. ಹಾಗಾಗಿ ಹೆದರ್ಕೊಳ್ಳೋಂಥ ಅವಶ್ಯಕತೆ ಏನೂ ಇಲ್ಲ. ಈ ರೀತಿ ದೀಪಗಳು ಶಾಂತವಾಗೋದ್ರೆ ಏನು ಅರ್ಥ ಬರುತ್ತೆ, ನಾನಾ ರೀತಿಯ ಅರ್ಥಗಳಿದ್ದೇ ಇರುತ್ತೆ. ಕೆಲವು ಸಲ ನಾವು ಏನಾದರೂ ಪೂಜೆಯಲ್ಲಿ ಸಣ್ಣ ಪುಟ್ಟ ತಪ್ಪು ಮಾಡಿರ್ಬೋದು, ಅಥವಾ ಮನೆಯಲ್ಲೇನಾದರೂ ಸೂತ್ಕಗಳು, ಮೈಲಿಗೆಗಳು ಇಂಥದ್ದೇನಾದರೂ ಆಗಿರಬಹುದು. ಅಥವಾ ನೀವು ಏನನ್ನು ಸಂಕಲ್ಪ ಮಾಡಿಕೊಂಡು, ಅಂದರೆ ಏನು ಬೇಡಿಕೆಯನ್ನು ದೇವಿ ಮುಂದೆ ಇಟ್ಟು ದೀಪಾರಾಧನೆ ಮಾಡಿರ್ತೀರೋ ಆ ಬೇಡಿಕೆ ಸ್ವಲ್ಪ ನಿಧಾನ ಆಗುತ್ತೆ ಅನ್ನೋ ಸೂಚನೆ ಇರ್ಬೋದು, ಅಥವಾ ಅದು ಆಗಲ್ಲ ಅನ್ನೋ ಸೂಚನೆ ಕೂಡ ಇರಬಹುದು. ಅಥವಾ ನೀವು ಕೇಳಿದ್ದಕ್ಕಿಂತ ಒಳ್ಳೆಯದೇನೋ ಸಿಗುತ್ತೆ ಅನ್ನೋ ಸೂಚನೆ ಕೂಡ ಇರ್ಬೋದು. ಎಲ್ಲನೂ ಕೂಡ ಪಾಸಿಟಿವ್ ಆಗಿ ತಗೊಳ್ಳಿ. ಯಾವ ದೇವರು ಕೂಡ ಮನುಷ್ಯರಿಗೆ ಕೆಟ್ಟದ್ದು ಮಾಡಬೇಕು ಅಂತ ಬಯಸೋದಿಲ್ಲ. ನಮ್ಮಲ್ಲಿರೋ ಕೆಟ್ಟತನವನ್ನು ಹೋಗಲಾಡಿಸ್ಬೇಕು ಅಂತ ಬಯಸ್ತಾರೆ ಅಷ್ಟೇ. ಇನ್ನೊಂದೇನೆಂದರೆ, ನಾವು ಈ ರೀತಿ ವ್ರತ ಪೂಜೆಗಳನ್ನು ಮಾಡುವಾಗ
ಶುರು ಮಾಡೋದಕ್ಕಿಂತ ಮೊದಲು ನಮ್ಮ ಮನೆ ದೇವರ ಅನುಮತಿನ ಪಡ್ಕೋಬೇಕು. ಮನೆ ದೇವರಿಗೆ ಕಾಣಿಕೆಯನ್ನು ಎತ್ತಿಡಬೇಕು. ನಾನು ಇದನ್ನು ಕೂಡ ತಿಳಿಸಿದ್ದೆ, ಮನೆ ದೇವರಿಗೆ ಕಾಣಿಕೆಯನ್ನು ತೆಗೆದಿಟ್ಟು ಮೊದಲನೇ ದಿನವೇ ಮಾಡಬೇಕು ಈ ಕೆಲಸ. ಯಾರಾದರೂ ಮರ್ತಿದ್ರೆ ಈಗಲೂ ಕೂಡ ಮಾಡ್ಬೋದು. ತಪ್ಪಾಯಿತು ಅಂತ ಹೇಳಿ ಕಾಣಿಕೆ ದುಡ್ಡನ್ನು ತೆಗೆದಿಡಿ. ಹಬ್ಬ ಎಲ್ಲ ಮುಗಿದ್ಮೇಲೆ ಮನೆ ಹತ್ತಿರ ಇರೋ ಯಾವುದಾದ್ರೂ ದೇವಸ್ಥಾನಕ್ಕೆ ಆ ದುಡ್ಡನ್ನು ಹುಂಡಿಗೆ ಹಾಕ್ಬೋದು, ಅಥವಾ ನಿಮ್ಮ ಮನೆ ದೇವರಿಗೆ ಹೋದಾಗ ಆ ದುಡ್ಡನ್ನು ತೊಗೊಂಡೋಗಿ ಹುಂಡಿಗೆ ಹಾಕ್ಬೋದು. 11 ರೂಪಾಯಿನ ತೆಗೆದಿಡಬೇಕು ಅಂತ ಹೇಳಿದ್ದೆ. ಈಗಲೂ ಕೂಡ ಅಷ್ಟೇ, ಯಾರೆಲ್ಲ ದೀಪಗಳು ಈ ರೀತಿ ಶಾಂತವಾಗೋಯ್ತು ಅಂತ ಯೋಚನೆ ಮಾಡ್ತಾ ಇದ್ದೀರೋ ಈ ಸಣ್ಣ ಪರಿಹಾರನ ಮಾಡ್ಕೊಳ್ಳಿ. ದೀಪಗಳೇನಾದರೂ ಶಾಂತವಾಗೋಗಿದ್ರೆ ನಿಮ್ಮ ಮನೆಯಲ್ಲಿ ಉರಿತಾ ಇರೋವಂಥ ದೀಪ, ಅಂದರೆ ನೀವು ಪ್ರತಿದಿನ ಮಾಮೂಲಿಯಾಗಿ ಹಚ್ಚುವಂಥ ದೀಪ ಆಗಿರ್ಬೋದು, ತುಪ್ಪದ ದೀಪ ಆಗಿರ್ಬೋದು, ಕಾಮಾಕ್ಷಿ ದೀಪ ಆಗಿರ್ಬೋದು, ಆ ದೀಪಗಳೇನಾದರೂ ಉರಿತಾ ಇದ್ದರೆ ಆ ದೀಪದಿಂದ ಈ ಅಖಂಡ ದೀಪನ ಹಚ್ಚಬೇಕು. ಮತ್ತು ನಿಮ್ಮ ಮನೆ ದೇವರಿಗೆ ಕಾಣಿಕೆ ದುಡ್ಡನ್ನು ತೆಗೆದಿಡಬೇಕು. ಈಗಾಗಲೇ ನಿಮ್ಮ ಮನೆ ದೇವರಿಗೆ ಕಾಣಿಕೆ ದುಡ್ಡು ತೆಗೆದಿಟ್ಟಿದ್ದೀರಾ, ಹಂಗಿದ್ರೂ ಕೂಡ ಈ ಥರ ಆಗಿದೆ ಅಂದರೆ ದೇವಿನ ನೆನೆಸ್ಕೊಂಡು ದೇವಿ ಹೆಸರಲ್ಲೇ ಕಾಣಿಕೆ ದುಡ್ಡನ್ನು ತೆಗೆದಿಡಿ. ತಪ್ಪಾಯಿತು ಅಂತ ಕ್ಷಮೆ ಕೇಳ್ಕೊಳ್ಳಿ. ನೀವು ಯಾವಾಗ ದೀಪ ಶಾಂತವಾಗಿರೋದನ್ನು ನೋಡ್ತಿರೋ ಅದೇ ಕ್ಷಣವೇ ಉರಿತಾ ಇರೋ ಇನ್ನೊಂದು ದೀಪದಿಂದ ಆ ದೀಪನ ಹಚ್ಚಿ ಕಾಣಿಕೆ ದುಡ್ಡನ್ನು ತೆಗೆದಿಟ್ಟು ದೇವಿ ಹತ್ರ ತಪ್ಪಾಯಿತು ಅಂತ ಕೇಳ್ಕೊಳ್ಳಿ ಅಷ್ಟೇ. ರಾತ್ರಿ ಮಲಗುವಾಗ ಎಣ್ಣೆ ತುಪ್ಪ ಹಾಕಿ ಮಲಗಿರ್ತೀರ, ಬೆಳಗ್ಗೆ ಎದ್ದ ತಕ್ಷಣ ನೋಡಿದಾಗ ದೀಪ ಶಾಂತವಾಗಿರುತ್ತೆ ಅಂದರೆ ಆ ಕ್ಷಣವೇ ಸ್ನಾನ ಮಾಡಿಕೊಂಡು ಮಡಿ ಬಟ್ಟೆಗಳನ್ನ ಉಟ್ಕೊಂಡು ಬಂದು ದೀಪನ ಹಚ್ಚಬೇಕು. ಆಗಿನ್ನೂ ಬೇರೆ ದೀಪಗಳನ್ನು ಹಚ್ಚಿಲ್ಲ, ಏನು ಮಾಡೋದು ಅಂತಂದರೆ ಮೊದಲು ದೇವರ ದೀಪಗಳನ್ನ ಹಚ್ಚಿ, ನೀವು ಸ್ನಾನ ಮಾಡ್ಕೊಂಡು ಬಂದು ದೇವರ ದೀಪಗಳನ್ನ ಹಚ್ಚಿ ಒಂದು ತುಪ್ಪದ ಬತ್ತಿ ಅಥವಾ ಊದು ಬತ್ತಿಯಿಂದ ಈ ಅಖಂಡ ದೀಪನ ಹಚ್ಬೋದು. ನಾವು ಮಾಡುವಂಥ ಪೂಜೆಯಲ್ಲಿ ಏನಾದರೂ ಲೋಪ ಇದ್ದಾಗ, ಅದು ದೇವರಿಗೆ ಹಿಡಿಸ್ದೇ ಇದ್ದಾಗ, ಅಥವಾ ಯಾವುದೋ ತೊಂದರೆಗಳು ಎದುರಾಗುತ್ತೆ ಅನ್ನುವಂಥ ಮುನ್ಸೂಚನೆ ನಮಗೆ ಕೊಡೋ ಸಂದರ್ಭದಲ್ಲಿ ನಾವು ಬೇಡ್ಕೊಂಡಿರುವಂಥ ಬೇಡಿಕೆಗಳೇನಾದರೂ ಈಡೇರೋದಿಲ್ಲ ಅಥವಾ ನಿಧಾನ ಆಗುತ್ತೆ ಅನ್ನೋ ಸೂಚನೆಗಳನ್ನು ಕೊಡೋದಕ್ಕೇ ಇಂಥ ಘಟನೆಗಳು ನಡೆಯುವಂಥದ್ದು. ಹಾಗಾಗಿ ಇದ್ರ ಬಗ್ಗೆ ಹೆದರ್ಕೊಳ್ಳೋಕೆ ಹೋಗಬೇಡಿ, ಬರೋದನ್ನು ಧೈರ್ಯವಾಗಿ ಸ್ವೀಕರಿಸಿ. ಮತ್ತೆ ಸಿಗ್ತೀನಿ, ಹೋಗಿ ಬರಲಾ?